ಗೈಸ್ ನಾವು ಇವಾಗ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಪಾತ್ರೆ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಹಾಕಿರೋ ಕಾಸ್ಟ್ಯೂಮ್ಗೂ ಪಾತ್ರೆ ಇಟ್ಕೊಂಡಿರೋದು ಸೇಮ್ ಪಾತ್ರೆ ಮಾರೋ ಥರ ಕಾಣಿಸ್ತಾ ಇಲ್ಲ. ನಿಜ ಹೇಳಿ ಕಮೆಂಟ್ ಹಾಕಿ ಗೈಸ್, ನಿಜ ಕಮೆಂಟ್ ಹಾಕಿ. ಓಕೆನಾ? ಅಡುಗೆ ಮಾಡೋಳು ಕಾಯಿಸಿ ನೋಡಿ ಕಾಸ್ಟ್ಯೂಮ್ಗಳು ಇಟ್ಕೊಂಡಿರೋದಕ್ಕೂ ಸೇಮ್ ಪಾತ್ರೆ ಮರಳ ಥರ ಕಾಣಿಸ್ತಾ ಇಲ್ವಾ? ಪಾತ್ರೆ ನೋಡಿ ಗೈಸ್. ಹಲೋ ಗೈಸ್, ನಾನು ಮತ್ತು ನನ್ನ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ? ನಾನು ಎಲ್ಲಿಗೆ ಹೋಗ್ತಿದ್ದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸೊ ಪ್ಲೀಸ್ ಈ ವಿಡಿಯೋನ ಲಾಸ್ಟ್ ಎಂಡ್ವರೆಗೂ ನೋಡಲೇಬೇಕು. ಆವಾಗಲೇ ಗೊತ್ತಾಗೋದು ನಿಮಗೆ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ನಾನು ಮತ್ತು ನನ್ನ ಫ್ರೆಂಡ್ ಪವಿ ಗೊತ್ತಲ್ವ, ಡೆವಿಲ್. ಅವಳು ಮತ್ತು ಅವ್ರ ಫ್ಯಾಮಿಲಿ, ಅಪ್ಪ ಅಮ್ಮ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಅವ್ರ ಅಮ್ಮಮ್ಮ, ಅವ್ರ ಮಗ, ಅವ್ರ ತಂಗಿ, ನಾನು, ನನ್ನ ಮಗ, ಇಷ್ಟು ಜನನು ನಾವು ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ಅವಳು ಟಿನಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಟ್ ನಾನು ತುಂಬ ಸಲ ಹೋಗಿದ್ದೀನಿ. ಯಾರು ಈಟ್ ಬಾಯಿಗೆ ಕೋಲ್ಡ್ಗೆ ತಿಂತೀನಿ ಅಂದ್ರೆ ಒಬ್ಬರಿಗೆ ಹಾಕ್ಕೊಂಬ ಹೆಂಗ್ ಹೋಗ್ಬಿಟ್ಟು ಜಂತು ಆಯ್ತಲ್ಲ, ನಾವು ಮನೆ ಬಿಟ್ಟು ಸ್ವಲ್ಪ ದೂರ ಮುಂದಕ್ಕೆ ಹೋದಾಗ ಮಳೆ ಕೂಡ ಫುಲ್ ಜೋರಾಗಿ ಬರ್ತಾಯಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಒಳಗಡೆ ಡ್ಯಾನ್ಸ್ ಆಡಿಕೊಂಡು, ಸಾಂಗ್ ಆಡಿಕೊಂಡು, ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ಅವಳಿಗೆ ಸಾಂಗು ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ. ಹುಚ್ಚಿ ಥರ ಕುಣಿತಾ ಇರ್ತಾಳೆ. ಹಾಗೆ ಅವರಪ್ಪ ಅವಳು ಇಬ್ಬರು ಕೂಡ ಒಟ್ಟೊಟ್ಟಿಗೆ ಡ್ಯಾನ್ಸ್ ಆಡ್ತಿದ್ರು. ನೋಡೋಕೆ ಒಂಥರ ಖುಷಿಯಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅವಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ. ನನ್ನೊಂದು ಕರೆದು ಬಾಬಾ ಅಂತ. ನನಗೊಂದು ನಿಜ ಡ್ಯಾನ್ಸೇ ಬರೋಲ್ಲ, ನಾನು ನಾನ್ ಡ್ಯಾನ್ಸರು. ನನಗೆ ನಿಜ ಡ್ಯಾನ್ಸ್ ಎಲ್ಲ ಆಡೋಕ್ಕೆ ಬರೋಲ್ಲ. ಸೊ ನೋಡಿ ನಾನು ಖುಷಿ ಪಡ್ತೀನಿ. ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ, ಫುಲ್ ಖುಷಿಯಾಗುತ್ತೆ. ನಾನು ಫಸ್ಟ್ ಟೈಮು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇರೋದು. ಅದು ಈ ಥರ ಟಿ ಮಾಡ್ಕೊಂಡು ಹೋಗ್ತಾ ಇರೋದು. ಸಣ್ಣ ಪುಟ್ಟ ಅಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ, ಒನ್ ಡೇ ಥರ. ಸೊ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಅವಳ ಜೊತೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮುಂದೆ ಹೋಗ್ತಾ ನಾವು ಎಲ್ಲೆಲ್ಲಿಗೆ ಹೋದ್ವಿ ಅಂತ ಹೇಳ್ತೀನಿ. ನೆಕ್ಸ್ಟು ಊಟಕ್ಕೆ ಟೈಮ್ ಆಯಿತು ಅಂತೇಳಿ ನಿಲ್ಲಿಸಿದ್ವಿ. ಆಲ್ರೆಡಿ 9:30 ಏನೋ ಆಗಿತ್ತು. 9:30 ಆಗಿತ್ತು. ಸೊ ಮನೆಯಿಂದನೆಲ್ಲ ಮಾಡ್ಕೊಂಡು ಬಂದಿದ್ವಿ. ನನ್ನ ಫ್ರೆಂಡ್ ಇದ್ರಲ್ಲ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ ಮನೆಯಿಂದನೇ ರೈಸ್ ಬಾತ್ ಮಾಡ್ಕೊಂಡು ಬಂದಿದ್ದರು. ಸೇಮ್ ಟೇಸ್ಟು ಪಲಾವ್ ಥರ, ಬಿರಿಯಾನಿ ಥರ ಇತ್ತು. ಸಕ್ಕತ್ತಾಗಿತ್ತು. ರೈಸ್ ಗೈಸ್ ಬಿರಿಯಾನಿ ಥರ ಮಾಡಿದ್ದಾರೆ. ಅದಕ್ಕೆ ಗಮ್ ಅಂತ ಇದ್ದೆ. ತಗೊಳ್ಳಿ ನಿಂಗೆ ಇದು. ಹೌದಾ? ಬಂದಿದೆ ಬೆಳಗ್ಗೆ. ಕುಂಡಿನ ವಿಡಿಯೋ ಮಾಡಿ ಒಬ್ಬಕ್ಕೂ ಮಾಡ್ತೀನಿ. ಇಲ್ಲ ಮಾಡಿಲ್ಲ. ನನ್ನ ಫ್ರೆಂಡು ಎಲ್ರಿಗೂ ಊಟ ಬಡಿಸ್ತಾ ಇದ್ಲು. ನಾನು ಅದೇ ಪಲ್ಯನೇ ಬಡಿಸ್ಕೊಂಡೆ ಅವಳ ಹತ್ರ. ಮತ್ತು ಅವಳೊಬ್ಬಳೆ ಇನ್ನೇನು ತಿಂತಾಳೆ, ಕೈಯೆಲ್ಲ ಮಾಡ್ಕೊಬೇಡ ಬಿಡೆ, ನಾನೇ ತಿನ್ನಿಸ್ತಾ ಇದ್ದೆ. ನನ್ನ ಮಗನಿಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ರೆ ಅವನು ಫುಲ್ ಶೇಕ್ ಮಾಡ್ಕೊಂಡು ಗಾಡಿ ಒಳಗೆ ಕೂತ್ಕೊಂಡೆ ವೀಡಿಯೋ ಮಾಡಿಬಿಟ್ಟ. ಫುಲ್ ಅದು ಸ್ವಲ್ಪ ಬ್ಲರ್ರಾಗಿ ಬಂದಿದೆ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋನ ನೋಡಿ ಗೈಸ್. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ವೀಡಿಯೋಸ್ನ ಪ್ಲೀಸ್ ಫುಲ್ಲು ವೀಡಿಯೋನ ನೋಡಿ, ಅರ್ಧ ವೀಡಿಯೋನ ನೋಡಬೇಡಿ. ಓಕೆನಾ? ನಮಗೆ ಮುಂದೆ ಊಟ ಎಲ್ಲ ತಿಂತಾಯಿದ್ವಿ. ಹಂಗೆ ಕಾಮಿಡಿ ಮಾಡ್ಕೊಂಡು ಮಾತಾಡಿಕೊಂಡು ಹೊರಟ್ವಿ. ಸಾಂಗ್ ಹಾಕ್ಕೊಂಡು ಹಾಗೇ ಹೊರಟ್ವಿ. ಮಳೆ ಕೂಡ ನಿಂತಿತ್ತು. ತುಂಬ ವೆದರ್ ಒಳ್ಳೆ ತುಂಬ ಸಕ್ಕತ್ತಾಗಿತ್ತು. ಇದು ನೋಡಿ ನೈಟ್ ವ್ಯೂ ಹೆಂಗಿದೆ ಗಾಡಿ ಒಳಗೆ. ಅವರು ಲೈಟ್ ಹಾಕಿದ್ರು ಗಾಡಿ ಒಳಗಡೆ ನೈಟು.
ತುಂಬ ಚೆನ್ನಾಗಿತ್ತು. ಎಲ್ಲರೂ ಮಲ್ಕೊಳ್ಳೋರು ಮಲ್ಕೊಂಡಿದ್ರು. ನಾನು ನನ್ನ ಫ್ರೆಂಡೆಲ್ಲ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ವಿ. ಅವ್ರ ಅಮ್ಮ ಎಲ್ಲ ಮುಂದೆ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಕೂತಿದ್ರು ಮಕ್ಕಳೆಲ್ಲ. ನಾನು ನನ್ನ ಫ್ರೆಂಡ್ ಫುಲ್ ಲಾಸ್ಟ್ಲಿಂದ ಕೂತ್ಕೊಂಡ್ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೈಸ್. ಮತ್ತು ನಾವು ಫಸ್ಟ್ ಬಂದಿದ್ದೆ ಮಲ್ಪೆ ಬೀಚ್ಗೆ. ನೋಡಿ ಮಲ್ಪೆ ಬೀಚಿಗೆ ನಾವು 3 o'clock ಏನೋ ಬಂದು ಇಳ್ಕೊಂಡ್ವಿ. ಖುಷಿ ಆಗ್ತಾಯಿತ್ತು ಒಂಥರ. ಇಲ್ಲಿ ನೋಡಿ ಇಲ್ಲೊಂದು ರೆಸಾರ್ಟ್ ಹತ್ರ ನಿಲ್ಲಿಸಿದ್ರು ರೂಮ್ ಹತ್ರ. ನಾವು ರೂಮಲ್ಲಿ ಏನು ಮಾಡಲಿಲ್ಲ. ಮಕ್ಕಳು ನೋಡಿ 3 ಗಂಟೆಗೆ ಇಲ್ಲಿ ಆಟ ಆಡ್ತಾಯಿದ್ದಾರೆ. ನನಗೂ ಕೂಡ ಜಾರಬಂಡಿ ಅಂದರೆ ಸಖತ್ ಇಷ್ಟ. ಸೊ ನಾನು ಕೂಡ ಟ್ರೈ ಮಾಡ್ತಿದ್ದೆ ಜಾರಬಂಡಿ ಆಡೋಕ್ಕೆ. ಅಷ್ಟೊತ್ತಲ್ಲಿ 3 ಗಂಟೆಗೆ ಜಾರಬಂಡಿ ಎಲ್ಲ ಆಡ್ಕೊಂಡು ನಾವು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಈ ಥರ ಎಲ್ಲ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. 3 ಗಂಟೆಗೆ ಹೊಂಟೋದ್ವಿ ನಾವು ಮಲ್ಪೆ ಬೀಚ್ ಹತ್ರಕ್ಕೆ. ಡೈರೆಕ್ಟಾಗಿ ಮಲ್ಪೆ ಬೀಚಿಗೆ ಹಾಕ್ಬಿಟ್ಟಿವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.